ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನ ನಿನ್ನೆ ನಡೆಸಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ತಿರುಗೇಟನ್ನ ನೀಡಿದ್ದಾರೆ. ರಾಷ್ಟ್ರ ಧ್ವಜವನ್ನ ಹಾರಿಸ್ತೇವೆ ಅಂತ ಅನುಮತಿಯನ್ನ ಪಡೆದಿದ್ರು. ಧರ್ಮದ ಧ್ವಜ ಹಾರಿಸಲ್ಲ ಅಂತ ಬರೆದುಕೊಟ್ಟಿದ್ರು. ಆದ್ರೆ ಹನುಮ ಧ್ವಜವನ್ನ ಹಾರಿಸಿದ್ದಾರೆ. ಗೃಹ ಸಚಿವರು ನೀಡಿರುವಂತಹ ಹೇಳಿಕೆ ಇದು ತಪ್ಪಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಬೇರೆ ಧ್ವಜವನ್ನ ಹಾರಿಸಬಾರದು ಅನ್ನುವಂತ ವಿಚಾರ ಇದೆ. ಸರ್ಕಾರಿ ಆಸ್ತಿಯನ್ನ ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಗೃಹ ಸಚಿವ ಪರಮೇಶ್ವರ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮದ ಧ್ವಜ ಅವರು ಪರ್ಮಿಷನ್ನಿಗೆ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು. ಯಾವ ಧ್ವಜ ಹಾರಿಸೋದಕ್ಕೆ? ರಾಷ್ಟ್ರಧ್ವಜ ಹಾರಿಸೋದಕ್ಕೆ, ಕನ್ನಡ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು. ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಪಂಚಾಯತಿಯವರೇ ಕೊಟ್ಟಿದ್ದಾರೆ. ಆ ಪಂಚಾಯತಿಯವರು ಕೊಡುವಾಗ ಇಂತಿಷ್ಟು ಕಂಡೀಷನ್ಸ್ ಅಂತ ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಬರ್ಕೊಟ್ಟು ನಾವು ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ, ನಾವು ಯಾವುದೇ ಧ್ವಜ ಹಾಕೋದಿಲ್ಲ, ರಾಷ್ಟ್ರಧ್ವಜ ಹಾಕ್ತೀವಿ, ಕನ್ನಡ ಧ್ವಜ ಹಾಕ್ತೀವಿ.